ಯಾಕ ಲಕ್ಷ್ಮಕ್ಕಯ್ಯ ಏನು ಮಾಡ್ತಿದ್ಯಾಕ? ಏನು ಮಾಡೋಣ ಸುವರ್ಣಮ್ಮ, ಸುಮ್ಮನೆ ಉಂಡು ಹಿಂಗೆ ನಿಂತ್ಕೊಂಡಮ್ಮ. ಇನ್ನೇನು ಮಾಡೋಣ, ಯಾಕೆ ಬೇಜಾರಾದಂಗೆ ಆಯ್ತು, ಸುಮ್ಮನೆ ನಿಂತ್ಕೊಂಡೆ. ಬೇಜಾರು ಯಾಕೆ ಮಾಡ್ಕೊಂತೀಯಕ್ಕ? ಏನಂಬ ಊಟನ ಮಾಡೋಟ ಬದುಕು. ಬೇಜಾರಾಗಂಥದ್ದು ಏನಾಯ್ತು? ಯಾಕೆ ನಾನು ಪರದಾಡಿದೆ? ನೀನು ನಿಮ್ಮ ಅತ್ತೆ ಏನಾನ ನಿಮ್ಮ ಯಜಮಾನ್ರು ನೀನು ಏನಾನ ಪರದಾಡಿದೆ? ಏನಿಲ್ಲ ಕಣೆ ಸುವರ್ಣಮ್ಮ, ಏನು ಪರದಾಡಂಥದ್ದು ಏನೂ ಇಲ್ಲ. ಯಾಕೋ ಮನಸ್ಸಿಗೆ ಒಂಥರ ಬೇಜಾರು. ನಾವು ನಮ್ಮೂರಾಗಿದ್ದಾಗ ಹೆಂಗಿರ್ತೀವಿ, ಇಲ್ಲಿ ಗಂಡನ ಮನೆಗೆ ಬಂದಾಗ ಏನೇನೆಲ್ಲ ನೀಸ್ಬೇಕು ಅಂತಂದಂಬದ. ನಿಮ್ಮ ಅತ್ತೆ ಬಂದಿತ್ತಮ್ಮ ಅಲ್ಲಿ ರಂಗಜ್ಜಿ ಮನೆ ತಗೆ ಕೂಕೊಂಡು, ಸಾವಿತ್ರಿ ಅಜ್ಜಿ ರಂಗಜ್ಜಿ ಎಲ್ಲ ಮಾತಾಡ್ಕೊಂಡು ಕೂಕೊಂಡಿದ್ರು. ಹೊತ್ತು ಮುಂಚೆ ಉಂಡು ಬಂತೇನು? ತಡಿ, ಇವಾಗ ನನ್ನ ಬಗ್ಗೆನೇ ಮಾತಾಡ್ತಾಳೆ. ಏನು ಮಾತಾಡ್ತಾಳೆ ಎಂಬತ್ತು ಕೇಳಿ ಹೋಗಿ ಅವ್ಕುಟ್ಟಿ ಸರಿಯಾಗಿ ಗಲಾಟೆ ಮಾಡಬೇಕು. ಏನು ಬದುಕು ಮಾಡಂಗಿದಾರಮ್ಮ? ಏನು ಹತ್ತು ಕಡಿ ತಗ್ದಿ ತಾಕಂಗಿಲ್ಲ. ಟೈಮ್ ಟೀ ಆಗಬೇಕು, ಟೈಮ್ ತಿಂಡಿ ಆಗಬೇಕು, ಊಟ ಆಗಬೇಕು, ಎಲ್ಲ ತಿಂದ್ಬಿಡ್ತಾರೆ. ತಿಂದು ಹೋಗ್ತಾರೆ ತಬ್ರು ಉಂಟು ಕೈ ಯಾರವಾಗೂ ಮತ್ತೆ ಹೊಟ್ಟಸ್ತಾಗಲೇ ಮನೆ ಕಡೆಗೆ ತಿರುಗಿ ನೋಡೋದು. ಇನ್ನೇನು ಬದುಕು ಮಾಡೋಂಗಿಲ್ಲ, ಭಾಳ ಮಾಡೋಂಗಿಲ್ಲ. ಯಾರು ಇನ್ನೇನು ತಂದಿದ್ದೀವಲ್ಲ ಸೊಸೆರ ಮಾಡ್ತಾರೆ, ಅವ್ರು ಯಾಕಿರೋದು ಅಂತಂದೇಳಿ ಮಾತಾಡ್ಕೊಂಬೋದು. ಅಲ್ಲೆಲ್ಲ ಹೋಗಿ ಕುತ್ಕೊಂಡು ಎಲ್ಲ ಮನೆಗಳವೆಲ್ಲ ಅಳ್ಕೊಂಡು ತಿರ್ಗಾ ಹೊಟ್ಟೆ ಕಡೆಗೆ ಮೆತ್ಕಾದಾಗ ಮನೆ ಕಡೆಗೆ ತಿರ್ಗೋದು. ಎಲ್ಲರ ಹತ್ತರೂ ಅಷ್ಟೇ ಕಣಮ್ಮ. ನಮ್ಮ ಮನೆಗೂ ಅದೇ ಗೊಳೆ, ಎಲ್ಲರ ಮನೆಗೂ ಅದೇ ಬದುಕು ಮಾಡೋದಂದ್ರೆ ಮತ್ತೆ ಅವ್ರಿಗೆ ಆಗಕ್ಕಿಲ್ಲ. ಯಾಕೆ ನಾವಿನ್ನ ಶಾಂತಿಗೆ ಹೋಗಿರಲಿಲ್ಲ. ಅದಕ್ಕೆ ಒಂದಿಟ್ಟ ಸೋಡಾ ಪುಡಿ ಇದ್ದರೆ ಕೊಡು. ಸಂಡೆ ಹೋಗ್ಬೇಕು, ಚಕ್ಲಿ ಮಾಡಬೇಕು, ಹಪ್ಳ ಮಾಡಬೇಕು. ಅದಕ್ಕೆ ನಾವಿನ್ನ ಹಬ್ಬದ ಸಂತೆನೇ ಮಾಡ್ಕೊಂಬಂದಿಲ್ಲ. ಮಾಡ್ಕೊಂಬಂದಾಗ ತೋರೋಣ ಅಂತಂದು ಹೇಳಿ ತಂದಿಲ್ಲ. ನಿಮ್ಮ ಮನೆಗೆ ಏನಂತ ತಂದಿದ್ದಿದ್ರೆ ಒಂಚೂರು ಇಸ್ಕೊಂಡೋಗೋಣ ಅಂತಂದು ಹೇಳಿ ಬಂದೆ. ಸುವರ್ಣ, ಇನ್ನೇನು ಸೋಡಾ ಪುಡಿ ಏನು ದಿನ ಉಪಯೋಗಿಸಲ್ಲ ಅಲ್ಲ, ಸಾರಿಗಾಗಲಿ ಅಡುಗೆಗಾಗಲಿ. ಯಾವತ್ತೋ ಒಂದು ದಿವಸ ಏನಪ್ಪ ಕಡೆ ಮಾಡಿರೋ ಸ್ವಲ್ಪ ಹಾಕ್ತೀವಿ. ಅದನ್ನೇನು ಸೋಡಾ ಏನು ಜಾಸ್ತಿ ಏನು ಯೂಸ್ ಮಾಡಲ್ಲ. ಹಂಗಾಗಿ ಎಲ್ಲ ಐತೆ ಕೊಡ್ತೀನಿ ಒಂಚೂರ ತಗೊಂಡೋಗಿ ಹೊತ್ತು. ಯಾಕೆ ನಿಮ್ಮ ಅತ್ತೆ ಅಲ್ಲಿ ಇತ್ತು, ಅಲ್ಲಿ ಕೂಕೊಂಡಿತ್ತು, ಅದನ್ನು ನೋಡೇನೆ ಬಂದಿದ್ದು. ನಿಮ್ಮ ಅತ್ತೆ ಇದ್ರೆ ಕೊಡಲ್ಲ, ನಿನ್ನೂ ಗಲಾಟೆ ಮಾಡುತ್ತೆ, ನನ್ನೂ ಗಲಾಟೆ ಮಾಡುತ್ತೆ. ಅದಕ್ಕೆ ಅಲ್ಲಿ ಕೂಕೊಂಡಿದ್ದಂಗೆ ಹೋಗಿ ಇಸ್ಕೊಂಬರೋಣ ಅಂತಂದು ಹೇಳಿ ಬಂದೆ. ಅದು ಬರೋ ಊಟತ್ತಿಗೆ ಕೊಡ್ತಾಯಿ. ತಿರ್ಗಾ ನನಗೆ ಸೋಡಾ ಪುಡಿ ಕೊಟ್ಟು ನೀವಿಬ್ಬರು ಜಗಳಕ್ಕೆ ಬೀಳ್ತೀರಾ. ಜಗಳ ಬೀಳೋದೇನೈತೆ ಬಿಡು. ಏನೋ ಎಮ್ಮೆನ ತರೋದೇನಿದ್ರೆ ಇರಲಿ, ನಮ್ಮ ಗಂಡನೇ ತರೋದು. ಕೊಡ್ತೀನಿ, ಎಮ್ಗೇನು ಹೆದರಿಕೆ ಬೇಕಾಗಿತ್ತು, ಸುಮ್ಕಿರು. ಈಗ ಹೋಗಿದ್ದೆ ಅಲ್ಲೆಲ್ಲ ಮಾತಾಡೋಕ್ಕೆ ಹೋಗಿದ್ದೆ, ಬರೋಟತ್ತಿಗೆ ಕೊಡ್ತೀನಿ, ಇಸ್ಕೊಂಡು ತಗೊಂಡು ಹೋಗು ಸುಮ್ಮನೆ. ಎಲ್ಲ ಸುವರ್ಣಮ್ಮ ನೋಡು, ನಾನು ಇಲ್ದಾಗ ನಾನು ನೋಡಿ, ನಾನು ಯಾರ ಮಂತಾಗ ಕೂಕೊಂಡಿರೋದು ನೋಡಿ, ಯಾರು ಇಲ್ದಾಗ ಏನು ಇಸ್ಕೊಂಡು ಹೋಗ್ಬೇಕು ಅಂಬೋದು ಚೆನ್ನಾಗಾರು ಹೋಯ್ತು ಇವಳಿಗೆ. ಅತ್ತೆ ಇಲ್ದಾಗ ಸೊಸೆ ತೆಗಿಸ್ಕೊಂಡು ಸೊಸೆ ಇಲ್ದಾಗ ಅತ್ತೆ ತೆಗಿಸ್ಕೊಂಡು ಹೋಗೋದು. ಈಗ ನಾನು ಅಲ್ಲಿ ಕೂಕೊಂಡಿದ್ದೆ ನೋಡಿದ್ಲು, ಅಲ್ಲೇ ಬಂದೆ ಕಳೆ. ಏನೇನು ಹಾಕೋಕ್ಕೆ ಬರೋದಂತ ಗೊತ್ತು, ನಾನು ಅದಕ್ಕೆ ಎದ್ದದೇ ಬಂದೆ. ಈ ಅಮ್ಮಂತಾಗೆ ಈ ಒಕ್ಕೈತಿಗೆ ಬೈತೈತೆ. ಏನು ಒಬ್ರಿಗೆ ಯಾತನ ಕೊಡ್ಬಿಡಲ್ಲ, ಎಲ್ಗನ ಹೋಗ್ಬಿಡಲ್ಲ, ಮಾತಾಡ್ಬಿಡಲ್ಲ, ಹಂಗೆ ಆಡ್ತೈತಿ. ಬರೋ ಊಟತ್ತಿಗೆ ನಾನು ಆಚೆಗೆ ಹೋಗ್ಬೇಕು. ಅಲ್ಲ ಕಣೆ, ನೀನು ನಾನು ಇಲ್ದಾಗ ಅವ್ರವ್ರನ್ನ ಉಣ್ವರಿಸ್ಕೊಂಡು ಯಾಕೆ ಕೇಳಿದ್ರು ಬಿಡಲ್ಲ, ಹಂಗೆ ಕೊಡ್ತೀಯ ದಾನ ಮಾಡ್ಕೊಂಡು. ನೋಡಿ ನಾನಲ್ಲಿ ಯಾಮಂತಕ್ಕೆ ಹೋಗಿದ್ದ ನೋಡಿ ಬಂದು ಈಗೆಲ್ಲ ಯಾತ ಇಸ್ಕೊಂಡು ನಿಂತೆಗೆ ನೀನು ಇಸ್ಕೊಂಬರಕ್ಕೆ ಹೋಗ್ತೀಯ ಹೆಂಗೆ ಕೊಡೋಕ್ಕೆ? ಅಯ್ಯೋ ಯಾತು ಕೊಡೋಣಮ್ಮ, ನಾನು ಯಾತದು ಕೊಡಲಿಲ್ಲ, ಏನಿಲ್ಲ, ಸುಮ್ಮನೆ ಬಂದಿತ್ತು. ಯಾತು ಇಸ್ಕೊಂಡು ಹೋಗಲಿಲ್ಲ, ಏನಿಲ್ಲ, ಯಾತ ಇದು ನಮ್ಮನೆಗೆ ಕೊಡಕ್ತಾನೇನೆ. ಸುವರ್ಣ ಬಂದವಳೆ ಅಂದರೆ ಸುಮ್ಕೆ ಹೋಗ ಅಂತಾಳೇನೆ. ಇಷ್ಟು ಜಲ್ದು ನಾನು ಬರೋದ್ರೊಳಗೆ ಇಸ್ಕೊಂಡು ಹೋಗಿಬಿಡ್ಬೇಕು, ಅವಜ್ಜಿ ಇದ್ದೇ ಕೊಡಲ್ಲ ಅಂತಂದು ಹೇಳಿ ನೀನು ಇದ್ದಂಗೆ ಬಂದಿದ್ದಾಳೆ ಅವ್ರ ನಾನೇನು ಕೇಳಿಸ್ಕೊಂಡಿಲ್ಲ ಅಂತಂದು ಉಣ್ಕೈ ಕಂಡರ ಮನೆ ಪಕ್ಕಲಾಗೆ ಆರುತ್ತೆ ಹೋಗಿದ್ದಾವೆ. ಇನ್ನೇನು ಬದುಕು ಮಾಡೋಂಗಿಲ್ಲ, ಭಾಳ ಮಾಡೋಂಗಿಲ್ಲ. ಟೈಮ್ ಸರಿಯಾಗಿ ಊಟ ಆಗಬೇಕು, ತಿಂಡಿ ಆಗಬೇಕು, ಕಾಫಿ ಆಗಬೇಕು, ತಿಂದು ಹೋಗಿಬಿಡೋದು. ಒಂದು ಬದುಕು ಮಾಡಲ್ಲ ಅಂತಂದು ಹೇಳಿ ಕೇಳ್ತೀಯ. ನಿನ್ನ ಯಾಕೆ ತಂದಿರೋದು? ನಿನ್ನ ಮಾಡೋಕ್ಕಲ್ವ ನೀನು ತಂದಿರೋದು? ನಾವು ಮಾಡೋಣ, ನಿನ್ನ ತಂದಿರೋದು ಮಾಡೋಕ್ಕೆ ನಿನ್ನ. ಅಲ್ಲ, ಈ ಊರಾಗೆ ಸೊಸೆ ತಂದಿರೋರು ಯಾರು ಮಾಡೋದೇ ಇಲ್ವೇ? ನೋಡೋ ಹೋಗಿ ಹೆಂಗೆ ಮಾಡ್ತಾರೆ ಎಲ್ಲನ. ಸೊಸೆರಿಗೆ ಎಷ್ಟು ಹೆಲ್ಪ್ ಮಾಡ್ಕೊಂಡು ಮಾಡ್ತಾರೆ. ನಿನ್ನಂಗೆ ಉಣ್ತಿದ್ದಂಗೆ ಹೋಗಿ ಕಂಡರ ಮನೆ ತಗೆ ಮಾತಿಗೆ ಹೋಗೋದಿಲ್ಲ. ಈಗ ಬಂದಿದ್ದೀತು, ಏನೋ ಎಷ್ಟೋ ಕಂಡರ ಮಕ್ಕಳು ತಂದವ್ರೆ ಅಂತಂದೇಳಿ ಮಾಡ್ತಾರೆ ಹೇಳು ಅಂತಂದೇಳಿ ಹೋದರೆ ಇನ್ನೂ ದಿಂಬಿದೆಯಾ? ಕೈಲಾಗತಕ್ಕ ಯಾತನ ಒಂದು ಮಾಡಬೇಕು ನೀನು. ಅಯ್ಯೋ, ನಿನ್ನ ಯಾರು ತಂದಿದ್ದಾರೆ ಬಿಡು. ಏನೋ ನನ್ನ ಮಗ ನಿನ್ನ ಒಪ್ಪಿ ಇರೋ ಹೊತ್ತಿಗೆ ನಾನು ಮಾಡ್ಕೊಂಬಂದಿದ್ದು. ನನಗೆ ನಮ್ಮ ಅಣ್ಣನ ಮಗಳು ಇದ್ಲು, ಮಸ್ತಾಗೆ ಕೊಟ್ಟು ಮದುವೆ ಮಾಡೋರು. ಈ ನಮ್ಮ ಮಗ ನಿನ್ನ ಒಪ್ಪಿದ್ದಾನೆ ಅಂತಂದೇಳಿ ಮಾಡ್ಕೊಂಬಂದಿದ್ದೆ. ನಿನ್ನ ಯಾರು ಮಾಡ್ಕೊಂಬರೋರು ಇದ್ದರು? ನಮ್ಮನ್ನ ಕೇಳೋಕ್ಕೆ ಮಸ್ತಾಗೆ ಬಂದಿದ್ದರು. ನಾನೇನು ನಿನ್ನ ಮಗನೇನು ಒಪ್ಪಿ ಏನೂ ಬಂದಿರಲಿಲ್ಲ. ನಿನ್ನ ಮಗನೇ ನಮ್ಮ ಮನೆ ತೆಗೆ ಸುತ್ತಾಡ್ಕೊಂಡು ಯಾವಾಗಲೂ ಬತ್ತಿದ್ದು. ಎಲ್ಗೋದ್ರೂ ನಾನು ಇಷ್ಟಪಡ್ತೀನಿ ಅಂತಂದೇಳಿ ನಮ್ಮ ಹಿಂದೆ ಬಂದು ನೀನು ನಿಮ್ಮ ಮಗನ ಬೈವಾಗಿ ಇಕ್ಕಬೇಕಾಗಿತ್ತು. ಯಾಕೆ ಬಿಟ್ಟಿದ್ದೆ ಹಂಗೆ? ಹಂಗೆ ಚಂದಲ್ಲ ಚೆಲ್ವಿ ನೋಡು, ಹಂಗೇನೆ ನಿನ್ನ ನೋಡಿ ಬಿಡ್ಲಾರ್ತಲೇನೆ ಬಂದವನೆ. ನೀನೆಯ ಮನೆ ಕಡೆಗೆ ಎಲ್ಲ ಚೆನ್ನಾಗದಾರೆ, ನನ್ನ ಮಗ ಭಾಳ ಒಳ್ಳೆಯನು, ಅದಕ್ಕೇ ಒಪ್ಪಿ ನೀನು ನನ್ನ ಮಗನಿಂದೆ ಬರೋಕ್ಕೆ ರೆಡಿಯಾಗಿದ್ದೆ. ಅದಕ್ಕೆ ನಾವು ಇನ್ನೇನು ಊರಾಗೆ ಮರೆಯೋದಿಲ್ಲ ಅಂತಂದೇಳಿ ನಿನ್ನ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದು ಅಷ್ಟೇ. ನಿನ್ನ ಯಾರು ಮಾಡ್ಕೊಂಬರಿದ್ರು? ನೀನೇನು ತಿಳ್ಕೊಂಡಿದ್ದೆ? ನಾನು ಸುಂದ್ರಿನೇ, ಮತ್ತೆ ನಾನು ಸುಂದ್ರಿ ಆಗೋದಕ್ಕೆ ಮತ್ತೆ ನಿಮ್ಮ ಮಗ ನನ್ನಿಂದ ಬಿಟ್ಟಿದ್ದು. ಬಂದು ನನ್ನಿಂದೆಲ್ಲ ಓಡಾಡ್ಕೊಂಡು ನಾವು ಅಪ್ಪಯನ್ನೆಲ್ಲ ಮಾತಾಡಿಸ್ಕೊಂಡು ಒಪ್ಪಿ ಕೇಳಿ ಮದುವೆ ಆಗಿರೋದು ನಾನು ಆಗೋದೇ ಇಲ್ಲ ಅಂತಂದೇಳಿ ಅಂದ್ಕೊಂಡಿದ್ದೆ. ನಾನು ಓದಬೇಕು ಅಂತಂದೇಳಿ ನಿನ್ನ ಮಗನೇ ಮತ್ತೀಗ ನನ್ನ ತಲೆ ಕೆಡಿಸಿ ಮದುವೆ ಆಗಿದ್ದು. ನೀನು ಸರಿಯಾಗಿ ಮಾತಾಡೋದು ಕಲ್ತ್ಕ.
ನನ್ನ ಮಗ ಅಂತಾನಲ್ಲ ಬಿಡು ನೀನೇ ನನ್ನ ಮಗನ್ನ ನೋಡಿ ಬಿಡ್ಲಾರ್ದೆ ಬಲಿಗಾಕೊಂಡು ನನ್ನ ಮಗನ್ನ ಮದುವೆಗಿದೀಯ. ನಮಗೆ ಮಸ್ತ್ ಜನ ಕೊಡಕ್ಕೆ ಬಂದಿರು, ದಿನ ಒಬ್ಬೊಬ್ರು ಬರೋರು. ಇರೋನೊಬ್ಬ ಮಗ ಮನೆ ಕಡೆ ಚೆನ್ನಾಗಿದ್ದಾರೆ, ಓದವನೇ ಬರ್ದವನೇ ಬುದ್ಧು ಅಂತಂದು ಹೇಳಿ ಇನ್ನು ನೀನು ನಾವು ಹಂಗಿರೋ ಹೊತ್ತಿಗೆ ನನ್ನ ಮಗನಿಂದೆ ನೀನು ನೋಡಿ ಬಿಡ್ಲಾರ್ದಲ್ಲೇ ನನ್ನ ಮಗನ್ನ ಮದುವೆಗಿದೀಯ. ನೀನಿಂತ ಬಾಯ್ ಬಡಿಕೆ ಅಂದಿದ್ದರೆ ನಾನು ನಿಮ್ಮ ಮನೆಗೆ ನಿಜವಾಗ್ಲೂ ಬರ್ತಿರಲಿಲ್ಲ ಬಿಡು. ಅದೇನಂದಂಗೆ ನನಗೆ ಬೇಕಾದಷ್ಟು ಜನ ಇದ್ದರು ಮದುವೆಗರು. ನನ್ನ ಅಂದ ಚಂದ ನೋಡಿನೇ ಬೇಕಾದಷ್ಟು ಚೆನ್ನಾಗೇ ದಿನಕ್ಕೊಬ್ರು ಫೋನ್ ಮಾಡೋರು ನಮ್ಮಪ್ಪ ನಮ್ಮಗೆ, ನಿನ್ನ ಮಗಳನ್ನ ಕೊಡ್ತೀರಾ ಅಂತಂದು ಹೇಳಿ. ನಾನಂತ ಮದುವೆ ಆಗ್ತಿರಲಿಲ್ಲ ಬಿಡು. ಈಗಲೇ ನಿನ್ನ ಮದುವೆ ಮೇಲೆ ಗೊತ್ತಾಗಿದ್ದು ನೀನು ಇಂಥ ಬಾಯ್ ಬಡಿಕೆ ಅತ್ತೆ ಅಂತಂದು ಹೇಳಿ. ನೀನು ಇಂಥ ಜಾರಿ ಅಂದಿದ್ರೆ ನಾನು ನಿಜವಾಗ್ಲೂ ಮದುವೆ ಮಾಡ್ಕೊಂತಿಲ್ಲ ಬಿಡು. ನನ್ನ ಮಗ ಹಾರಿನಲ್ಲಕ್ಕೆ ಬಿದ್ದಿದ್ರು ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ನೀನು ಇಂಥ ಬಜಾರಿ ಆಗ್ತಾರೆ. ನಿನ್ನ ಮಗ ನೋಡಿದರೆ ನಮ್ಮಯ್ಯ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತೈತೆ, ಅಷ್ಟು ಒಳ್ಳೇದು ನಮ್ಮಮ್ಮ. ನಮ್ಮಮ್ಮನ ಹತ್ರ ಎಲ್ಲ ಮಾತಾಡಿದ್ದೀನಿ, ಹೇಳಿದ್ದೀನಿ ಅಂತಂದು ಹೇಳಿದ್ರು. ಅದಕ್ಕಾಗಿಯೇ ನಾನು ಮದುವೆಗೆ ಇಲ್ಲಿದ್ರೆ ನಾನು ಮದುವೆ ನಿನ್ನ ಮಗನ. ನಾನು ಕೊಟ್ಟು ಅಷ್ಟೇ ಮತ್ತೀಗ ಅವ್ರಿಗೆ ಎಷ್ಟು ಒಳ್ಳೇದು ಕಣಮ್ಮ, ನೀನು ಕುಕೊಂಡಿದ್ರು ಸಾಕು ಎಲ್ಲ ಮಾಡಿಕೊತ್ತೆ, ಅಷ್ಟು ಒಳ್ಳೇದು ಅಂತಂದೇಳಿ ಹೇಳೋ ಹೊತ್ತಿಗೆ ನಾನು ಬಿಡತ್ತ ಹೋಗ್ಲಿ ಅಂತಂದೇಳಿ ಒಪ್ಕೊಂಡೆ. ಇಲ್ಲಿದ್ರೆ ನಿನ್ನೆ ಆಗ್ತಾರರು. ಈಗ ನೀನು ಬರ್ದಲೇ ನಾನೇನು ಮದುವೆ ಆಗಿರಲಿಲ್ಲ ತಾನೆ, ನೀನು ಬಂದೆ ತಾನೆ ಮದುವೆ. ನಿಮ್ಮಮ್ಮ ನಿಮ್ಮಪ್ಪ ಇನ್ನೂ ಕರ್ಕೊಂಬರಪ್ಪ, ಅವ್ರೊಪ್ಪಿಗೆ ಮಾತ್ರ ಕೊಡ್ತೀವಿ ಅಂತಂದೇಳಿ ನಮ್ಮ ಮನೆಗೆ ಹೇಳಿದ್ರಲ್ಲ ನಮ್ಮಪ್ಪ ನಮ್ಮ ನೀನು ಬಂದಿದ್ದೆ ತಾನೆ. ನೀನು ಬಂದೆ, ಇಲ್ಲಾಂದರೆ ನಮ್ಗೆ ಇಷ್ಟ ಇಲ್ಲ, ನಮ್ಮ ಸಂಬಂಧ ಐತೆ ಅಂತಂದೇಳಿ ಹೇಳ್ಬೇಕಾಯ್ತು ಅವಾಗ. ನೀನು ಅವಾಗ ಬಾಯಿ ಮುಚ್ಕೊಂಡು ಸುಮ್ಕಿದ್ದು, ಇವಾಗ ನಮ್ಮ ಸಂಬಂಧ ಇದ್ರು ಅವ್ರು ಕೊಡೋರಿದ್ರು ಇವ್ರು ಕೊಡೋರಿದ್ರು ಅಂತಂದು ಹೇಳಿರಿ ಏನು ಪ್ರಯೋಜನ. ಈಗ ಆದಮೇಲೆ ಯಾವುದಾದ್ರೂ ಮತ್ತೆ ಆಗೋಕ್ಕಿಂತ ಮುಂದಾಗಿ ಹೇಳಿ ನೀನು ಬೇಕಾದನ್ನ ನೀನು ತರಬೇಕಾಗಿತ್ತು. ನೀನು ಅವಾಗ ಏನು ತಿಳಿಯಲ್ಲ, ನಮಗೆ ಹೆಂಗೆ ಮಳ್ಳಿದ್ದಂಗಿದೆ. ಇಲ್ಲಿ ಬಂದಮೇಲೆ ಅಲ್ಲಿ ನಿಮ್ಮ ಅಪ್ಪನ ಮನೆಗೆ ಇರತಕ್ಕ ಇಲಿಯಾಗಿದ್ದೆ, ಈಗ ನಮ್ಮ ಮನೆಗೆ ಬಂದಮೇಲೆ ಹುಲಿಯಾಗಿದ್ದೀಯ. ಹಿಂಗೆ ಮಗ ಬತ್ತಿದ್ದಿದ್ರೆ ನಾನ್ಯಾಕೆ ಬತ್ತಿದ್ದೆ? ನಾನು ನನಗೆ ನಮ್ಮ ಮನೆ ಮಗಳನ್ನ ಮಾಡ್ಕೊತಿದ್ದೆ. ಇನ್ಯಾರು ಥರರಿದ್ರು ನಮ್ಗೆ ಬೇಕಾದಷ್ಟು ಜನ ನಮ್ಮ ಮನೆ ಮಗಳು ಕೊಡದಿಲ್ದಿದ್ರು ದಿನ ಕೋಟಿಗಿರೋರು ನಮಗೆ ಕೊಡೋರು ನನ್ನ ಮಗ್ಗೆ. ಸುಮ್ಮನೆ ಚೆನ್ನಕೈತೆ. 3 ವರ್ಷ ನಿನ್ನ ಮಗ ಹಂಗೆ ಬಿದ್ದಿದ್ದೆ ನಮ್ಮ ಮನೆಗೆ ಬಂದು ಇಲ್ಲಿ ಸುತ್ತಾರ್ದು ಏನು ಕೊಡ್ರಿ ಅಂತ ಅವ್ರನ್ನೂ ಕರ್ಕೊಂಬಂದು ಹೇಳಿಸಿ ಇವ್ರನ್ನೂ ಕರ್ಕೊಂಬಂದು ಹೇಳಿಸಿ ನಾನು ಆಗೋದೇ ಇಲ್ಲ ಅಂತಂದು ಅಂತಿದ್ದೆ. ನಮ್ಮ ಅಪ್ಪ ಅವ್ರಿಗೂ ಹೆಂಗೋ ಬಂದು ನೋಡ್ಕೊಂಬಂದು ಒಳ್ಳೆ ಹುಡುಗ ಅಂತಂದು ಹೇಳಿ ಕೊಟ್ಟು ಮಾಡಿರು. ನೀನು ಇಂಥ ಅತ್ತೆ ಇದ್ದೀಯ ಅಂತ ನಮಗೇನು ಗೊತ್ತು. ಇಂಥ ಅತ್ತೆ ಇದ್ದೀಯ ಅಂದರೆ ನಾನು ಆಗ್ತಾನೆ ಇರಲಿಲ್ಲ. ಅವಾಗ ನಾನು ಮದುವೆಗೆ ಬಂದಾಗ ಎಷ್ಟು ಜನ ಕೊಟ್ಟು ಹೇಳ್ಕೊಂಬಂದಿದ್ದೀಯ, ನಮ್ಮ ಮಗ ಒಳ್ಳೆ ಹುಡುಗಿನ ಒಪ್ಪೇನಪ್ಪ, ನಾವು ಒಪ್ಪಿ ತಂದಿದ್ರು, ಇಂಥದ್ದು ತತ್ತಿರಲಿಲ್ಲ, ಹೆಂಗ ಒಳ್ಳೆ ಹುಡುಗಿ ಸಿಕ್ಕೈತೆ ನಮಗೆ ಅಂತಂದೇಳಿ ಹೇಳ್ಕೊಂಬತ್ತಿದ್ದೆ. ಈಗ ನೋಡು ಮಾತಾಡೋದ. ನಾನು ಮೊದಲೇ ಸಲ ನಿಮ್ಮ ಮನೆಗೆ ಬಂದಾಗ ಅಂಕಣಮ್ಮ ಇಂಕಣಮ್ಮ ಅಂತಂದು ಹೇಳಿ ಹೊಟ್ಟೆ ಕೊಟ್ಟಿದ್ದು, ತಾಯಿನ ಅಂಬಕ್ಕಿಲ್ಲ, ಹಂಗೆ ಅಮ್ಮ ಅಮ್ಮ ಅಂತಂದು ಅಂತಿದ್ದೆ. ನಾವು ನಮ್ಮ ಮಕ್ಕಳು ಬೇರೆ ಎಲ್ಲ ಕಂಡ ಮಕ್ಕಳು ಬೇರೆ ಎಲ್ಲ ಅಂತಂದೇಳಿ ನಾನು ಇಷ್ಟಪಟ್ಟೆ. ಈಗಲೇ ಇಷ್ಟು ಚೆನ್ನಾಗಿ ನೋಡ್ಕೊಂತಾಳೆ, ನಮ್ಮ ಮನೆಗೆ ಬಂದಾಗಿನ ಹೆಂಗೆ ನೋಡ್ಕೊಂಬೋದು ಅಂತಂದೇಳಿ. ಈಗ ನೋಡಿದರೆ ಗೊಸ್ಲಿ ಎಲ್ಲಿಗೆ ಹೋಗಳೆ ತಿಂದಾಳೆ ಮುಸ್ಲಿ ಅಂತಾಳು ಇಂತಾಳು ಅಂತಂದೇಳಿ ಯಾರ್ಕೊಟ್ಟನ ಮಾತಾಡ್ತಿರ್ತೀಯ. ನೀನು ಅತ್ತೆ ಎಂಬಲ್ಲ ಅಮ್ಮನಂಬಲ್ಲ ಎಂಥದ್ದು ಅಂಬಲ್ಲ, ಗೊಸ್ಲಿ ಅಂತಂದು ಅಂತೀಯ. ಮುತ್ಕನ್ನ ಮುತ್ಕಿ ಅಂದ ಏನೇನು ಹುಡುಗಿ ಎಂಬಕ್ಕಾಗುತ್ತೆ ಬಿಟ್ಟು, ಮುತ್ಕಿ ಆಗಿದೆಯಾ ಮುತ್ಕಿ ಅಂತ ಅಂತಾರೆ, ಹುಡುಗಿಯಿಂದ ಹುಡುಗಿ ಅಂತಾರೆ. ಅಲ್ಲ ನಿಮ್ಮಿಬ್ಬರಿಗೂ ಯಾರ್ದು ಭಯ ನಯ ಐತೆ ನೋಡು. ಯಾರನ್ನ ಹೇಳೋರು ಕೇಳೋರು ಇದ್ದಾರೆ ಎಂಬತ್ತು ಭಯ ಐತೆ ಇಲ್ಲೇ ನಿಮಗೆ. ಇಬ್ಬರೂ ಅವಾಗಿನಿಂದ ನಾನು ಬಂದು ಕೇಳಿಸ್ಕೊಂತ ಇದ್ದೀನಿ. ಏನು ಬಾಯಿಗೆ ಬಂದವು ಮಾತಾಡ್ತಿದ್ದೀರೋ, ಒಬ್ರಿಗಿಂತ ಒಬ್ಬರು ಸೋಲಂಗಿಲ್ಲ. ನೀವೇನು ಅಂದ್ಕೊಂಡಿದ್ದೀರಿ, ಏನು ಮನೆ ಅಂದ್ಕೊಂಡಿದ್ದೀರಾ, ಏನು ಅಂದ್ಕೊಂಡಿದ್ದೀರಾ ನೀವು? ನಾನೇನಲ್ಲ ಕಣ್ರಿ, ನಿಮ್ಮಮ್ಮನೆ ಹಂಗೆ ಮಾತಾಡೋದು. ನಮಗೆ ನನ್ನ ಮಗ್ಗೆ ಅವ್ರು ಕೊಡೋರಿದ್ರು ಇವ್ರು ಕೊಡೋರಿದ್ರು, ನೀನೆಲ್ಲಿ ಬಂದೆ ಗೈಯಾಳಿ, ನಾನು ನಿನ್ನ ಮದುವೆ ಮಾಡ್ಕೊಂಬತ್ತಿರಲಿಲ್ಲ ಹಂಗೆ ಹಿಂಗೆ ಅಂತಂದೇಳಿ ಮಾತಾಡ್ತಾರೆ. ಹಿಂಗೆ ಮಾತಾಡೋದು ಅಲ್ಲ ಇಂಥವೇ ನಮ್ಮ ಮಾತಾಡೋದು. ನೀನು ಸುಮ್ಮನೆ ಹೊಂದ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ಲಿ ಅಂತಂದೇಳಿ ಅಂತಂದರೆ ನಾವು ಹೋಗ್ದಲ್ಲೇ ಅವ್ರೇನು ಕೊಟ್ಟು ಮದುವೆ ಮಾಡಿರ್ತಾರೆ ನಮ್ಮ. ಯಾಕಮ್ಮ ಹಿಂಗೆ ಮಾತಾಡ್ತೀಯ ನೀನು? ನಾನೇನಲ್ಲ ಕಣ ಪಾಪ, ಫಸ್ಟೇ ಕೇತೆ ಮಾಡಿದ್ದು, ಇವಳೇ ಫಸ್ಟೇ ಕೇತೆ ಮಾಡಿದ್ದು. ತಿಂದೋಗಿ ಅಲ್ಕೋ ಕಂತಾಳೆ ಇಲ್ಕೋ ಕಂತಾಳೆ, ನನ್ನ ಮಸ್ತಾಗಿದ್ದು ಮದುವೆ ಮಾಡ್ಕೊಂಡು ಹೋಗೋರು ನಿನ್ನ ಮಗನ್ನ ನಾನೇನು ಒಪ್ಕೊಂತಿರ್ಲಿಲ್ಲ ಹಂಗೆ ಹಿಂಗೆ ಅಂತಂದೇಳಿ ಬಸ್ಲಿ ಪಸ್ಲಿ ಅಂತಂದೇಳಿ ಮಾತಾಡ್ತಾಳೆ ಕಣಪ್ಪ. ಅದಕ್ಕೇನೆ ನಿಮ್ಮಿಬ್ಬರು ಅವಳಿಗೆ ನಾವೇನು ಇರಬೇಕಾ ಬೇಡ ಮನೆ ಬಾಗ್ಲಾಗೆ? ನಾವೇನು ಈಗ ಬಂದಮೇಲೆ ಅವರು ನಮ್ಮ ಮಕ್ಕಳು ಅಂದ್ಕೊಂಡು ಇರಬೇಕು. ನೀನು ಅವಳು ಇದು ನಮ್ಮಪ್ಪ ನಮ್ಮಮ್ಮ ಆಗಿದ್ರೆ ಸಾಕ್ತಿರ್ಲಿಲ್ವೇ ಅಂತಂದೇಳಿ, ಅವರಾಗಿದ್ದರೆ ಒಂದು ಮಾತಂದರೆ ಅನ್ನಿಸ್ಕೊಂತಿರ್ಲಿ ಅಂತಂದೇಳಿ ಇರಬೇಕು. ಇಬ್ಬರೂ ಹಿಂಗೆ ಕುಸ್ತಿಗೆ ಬಿದ್ದುಬಿಟ್ರೆ ನಮಗೆ ಊರಾಗೆ ಮರ್ಯಾದೆ ಇರ್ತೈತೆ. ನೀವು ಹಿಂಗೆ ಆಡೋದ? ಇನ್ನೊಂದು ಸಲ ನೀವು ಹಿಂಗೆ ಆಡಿರಿ ಅಂತಂದರೆ ನಾನು ಮನೆಗೆ ಬರೋಲ್ಲ ನೋಡು. ನೀವಿಬ್ಬರು ಚೆನ್ನಾಗಿದ್ರೆ ಮಾತ್ರ ನಾನು ಮನೆಗೆ ಬದುಕೊಂಡು ಚೆನ್ನಾಗಿರ್ತೀನಿ. ನಿಮ್ಗೆ ಏನಾಗೈತೆ ಎಲ್ಲ ತಂದಾಕ್ತೀನಿ, ಮಾಡ್ಕೊಂಡು ಉಣ್ಕೊಂಡು ಮನೆಗಳು ಕೆಲಸ ಮಾಡ್ಕೊಂಡು ಇರೋಕ್ಕಾಗಲ್ವೇ? ಕೂಲಿನಲ್ಲಿ ಮಾಡೋರು ಕೂಲಿ ಹೋಗ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ. ನಾವು ಎಲ್ಲನೂ ಇದ್ದು ಕೊಟ್ಟು ನೀವು ಮನೆಯಾಗೆ ತಿನ್ಕೊಂಡು ಉಣ್ಕೊಂಡು ಇಬ್ಬರೂ ಜಗಳಕ್ಕೆ ಬೀಳ್ತೀರಾ. ಇಲ್ಲಿ ಯಾರು ಬಂದು ನೋಡೋದು, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇಬ್ಬರೂ ನಾನು ಇಂಥ ಗಯ್ಯಾಳಿ ಅತ್ತೆ ಮಗುಗೊಂದು ಹೇಳೋದು ನನ್ನೊಂದು ಹೇಳೋದು ಮಾಡ್ತಾ ನಮಗೆ ನಾನು ಈ ಮದುವೆನೇ ಆಗ್ತಿರ್ಲಿಲ್ಲ. ನಮ್ಮ ಮನೆ ಮರ ನೋಡು, ನಾವು ಕಂಡರ ಮನೆಗೆ ಬಂದು ಎಂತೆಂಥವು ಮಾತು ಕೇಳಬೇಕಾಗೈತಿ. ಅಲ್ಲ ಈಗ ಏನಾಯ್ತು ಅಂತಂದೇಳಿ ಹಿಂಗೆ ಆಡೋಕೆ ನಿಂತಿದ್ದೀರಾ? ಬರೀ ಸಣ್ಣ ಸಣ್ಣ ವಿಚಾರಕ್ಕೆ ಇಂಥವೆಲ್ಲ ಮನಸ್ತಾಪ ಮಾಡ್ಕೊಂಡು ಜಗಳ ಮಾಡೋಕ್ಕೆ ನಿಂತ್ಕೊಂಡ್ರೆ ಒಬ್ಬರು ಸೋಲಂಗಿಲ್ಲ. ನೀವು ಏನು ತಿಳ್ಕೊಂಡಿದ್ದೀರಾ, ಮನೆಯಾಗೆ ಚೆನ್ನಾಗೇ ಇದ್ಕೊಂಡು ನಾನೇನು ಚೆನ್ನಾಗಿ ನೋಡ್ಕೊಂತಿರ್ಲಿ. ನಾನು ಹೇಳ್ತಿದ್ದೀನಿ, ನೀವೇನು ಯಾರು ಏನೋ 10 ರೂಪಾಯಿ ದುಡ್ದು ತಂದಾಕಬೇಡ, ನಾನೆಲ್ಲ ದುಡಿತೀನಿ ಅಂತಂದೇಳಿ ಹೇಳ್ತೀನಿ. ಈಗ ಚೆನ್ನಾಗಿ ನೋಡ್ಕೊಂತಿಲ್ವೇ ನಿಮ್ಮನ್ನು? ಯಾಕೆ ನೀವು ಜಗಳ ಮಾಡೋದು? ನೀನೇನೋ ಚೆನ್ನಾಗಿ ನೋಡ್ಕೊಂತಿದ್ದೀಯಾ, ಅದನ್ನೇ ನಾನು ಹೇಳಿಲ್ಲ ಚೆನ್ನಾಗಿ ನೋಡ್ಕೊಂಬಲ್ಲ ಅಂತಂದೇಳಿ. ಈ ಮುಂದೆ ಬಂದಿರೋದು ಸಮಸ್ಯೆ, ನಮಗೇನು ನೀನೇನಲ್ಲ ಸಮಸ್ಯೆ. ಯಮ್ಮ ನೀನು ಅಷ್ಟೇ ಸುಮ್ಮನೆ ಮಾತಾಡ್ಕೋಬೇಡ, ಇಂದ್ಲವ ಅಳಿಬೇಡ್ದು.
ಮುಂದೆ ಚೆನ್ನಾಗಿರೋದು ನೋಡ್ಕೋಬೇಕು, ಇರೋರ ಜೊತೆಗೆ ಚೆನ್ನಾಗಿದ್ದು ಹೊಂದ್ಕೊಂಡು ಹೋಗ್ಬೇಕಾಯ್ತು. ಹಂಗಾಗ್ತಿರ್ಲಿಲ್ಲ ಹಿಂಗಾಗ್ತಿರ್ಲಿಲ್ಲ ನಾನು ಮಾಡ್ಕೊಂತಿರ್ಲಿಲ್ಲ ಅವೆಲ್ಲ ಹಿಂದ್ಕೋಬಾರ್ದು. ಈಗ ಹೋಗ್ಬಿಟ್ಟೈತಿ ಎಲ್ಲರ ಮನೆಗೂ ಅಷ್ಟೇ. ನಾನು ಹಂಗೆ ಮಾಡಬಾರ್ದಾಗಿತ್ತು ಹಿಂಗೆ ಮಾಡಬಾರ್ದಾಗಿತ್ತು ಆದಮೇಲೆ ಎಲ್ಲ ಬರೋದು. ಸುಮ್ಮನೆ ಇದ್ಬಿಡ್ಬೇಕು, ಇರೋದೇ ಒಳ್ಳೇದು ಅಂದ್ಕೊಂಡು ಚೆನ್ನಾಗಿ ಇದ್ಕೊಂಡು ಹೋದರೆ ಯಾವುದೂ ಬರೋದಿಲ್ಲ. ಸುಮ್ಮನೆ ಜಗಳ ಮಾಡ್ಕೊಂಡು ಸುಮ್ಮನೆ ನೀವು ನಮ್ಮನ್ನ ಸದರ ಮಾಡೋಕ್ಕೆ ನಿಂತ್ಕೊಂತೀರಿ. ಅಚ್ಚುಕಟ್ಟಾಗಿ ಮಾಡ್ಕೊಂಡು ನಿಂತ್ಕೊಂಡು ಚೆನ್ನಾಗಿರೋದು ಕಲ್ತ್ಕೊಳ್ರಿ ಸುಮ್ಮನೆ. ತೆಗಿ ಯಾವಾಗಲೂ ಇದ್ದಿದ್ದೆ ಈ ಅಮ್ಮಂದು ರಗಲೆ. ನಮಗೆ ಹಬ್ಬದ ಕಾಲ ಮಸ್ತಾಗಿ ಬದುಕೈತೆ. ಈ ಅಮ್ಮನ ಯಾರು ಕೇಳ್ತಾ ಹೋಗಂಗಿಲ್ಲ. ಆ ಅಮ್ಮಂದ್ರೆ ಕೆಲಸ ಇಲ್ಲ ಕರೆವಿಲ್ಲ, ಸುಮ್ಮನೆ ಹೇಳ್ತಾ ಹೋಗ್ಕೊಂತಾಳೆ. ತೆಗಿ ನಾವು ಹೋಗಿ ಬಟ್ಟೆ ಒಗ್ದಾಕಿ ಬಾಕ್ಸವು ಬೆಳಗವು ಎಲ್ಲ ಮಸ್ತಾಗಿ ಬಿದ್ದಿದ್ದಾವೆ. ಬೆಳಗ್ಬೇಕಿದೆ ಒಂದು ಕೆಲಸ ಅಲ್ಲ. ತೆಗಿ ನಾನು ನೀರು ಕಾಸಿದ್ದೆ ಹೋಯ್ಕೊಂಬದ್ಬಿಟ್ಟು ಬರೀ ಹೇಗೆ ಇಂಥವ ನಾನು ಮಾತಾಡ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ. ನಾನು ಹೋಗಿ ನೀರು ಹಾಕ್ಯಬೇಕಪ್ಪ. ಬಿಸಿಲಿಗೂ ಅದಕ್ಕೂ ಮೈಯೆಲ್ಲ ಹಂಗೆ ಬೆವರು ವಾಸನೆ ಬರುತ್ತೆ. ನೀರು ಹಾಕ್ಯಬೇಕು ನಾನು ಹೋಗಿ. ನೋಡಿದ್ರಲ್ಲ ವೀಕ್ಷಕರೇ, ಅತ್ತೆ ಸೊಸೆ ಜಗಳದಾಗೆ ನಾವು ಬಡವಾದ್ವಿ ಎಂಬಂಗೆ ಆಗುತ್ತೆ. ಇವರು ಹೆಂಗೆ ಜಗಳಕ್ಕೆ ನಿಂತ್ಕೊಂಡ್ಬಿಡ್ತಾರೆ ನೋಡಿದ್ರಲ್ಲ ಹೆಂಗೆ ಮಾಡ್ತಾರೆ ಅಂತಂದಂಬದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅತ್ತೆ ಸೊಸೆ ಜಗಳ ಎಲ್ಲೋದ್ರೂ ಕೊನೆಯೇ ಇರೋದಿಲ್ಲ.